ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಫಾರ್ ಕ್ಲಿಕಿಂಗ್ ಆನ್ ದಿಸ್ ವಿಡಿಯೋ. ಕವಿತಾ ಗೌಡ ಮಾತಾಡ್ತಾ ಇರೋದು. ಇವತ್ತಿನ ಈ ಒಂದು ಸಮಯದಲ್ಲಿ ಶೇರ್ ಮಾಡ್ತಿರೋ ಇನ್ಫಾರ್ಮೇಷನ್ ಯಾವುದ್ರ ಬಗ್ಗೆ ಅಂತ ಅಂದರೆ, ಇದು ಒಂದು ಚಿಕ್ಕ ಮಕ್ಕಳಿಂದ ವಯಸ್ಸಾದವರವರೆಗೂ ಕೂಡ ತೃಪ್ತಿಯನ್ನು ಕೊಡ್ತಕ್ಕಂತಹ ಒಂದು ಆಹಾರ. ಅದಲ್ಲದೆ ಈಗಿನ ಜನರೇಷನಲ್ಲಿ ಇದನ್ನು ಸ್ಯೂಪ್, ಹ್ಯಾಪಟೈಸರ್ ಅಥವಾ ಬ್ರಾತ್ ಅಂತ ಏನು ಹೇಳ್ತೀವೋ ಆ ಒಂದು ಕ್ಯಾಟಗರಿಯಲ್ಲಿ ನೋಡ್ಬೋದು. ಆ್ಯಂಡ್ ಆಲ್ಸೋ ಬಿಕಾಸ್ ಆಫ್ ಇಟ್ಸ್ ನ್ಯೂಮರಸ್ ಹೆಲ್ತ್ ಬೆನಿಫಿಟ್ಸ್ ಮೇಕಿಂಗ್ ಇಟ್ ಎ ಸ್ಟೇಪಲ್ ಇನ್ ಸೌತ್ ಇಂಡಿಯನ್ ಕುಸೀನ್. ಅಂದರೆ ತನ್ನದೇ ಆದಂತಹ ಒಂದು ಆರೋಗ್ಯದ ಲಾಭದೊಂದಿಗೆ ಒಂದು ದಕ್ಷಿಣ ಭಾರತದಲ್ಲಿ ಒಂದು ಪ್ರಧಾನ ಸ್ಥಾನವನ್ನು ತನ್ನದಾಗಿ ಮಾಡ್ಕೊಂಡಿರ್ತಕ್ಕಂತಹದ್ದು. ಅದೇ ನಮ್ಮ ರಸಂ. ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಂತ ಅಂದರೆ ತಿಳಿ ಸಾರು. ಎಸ್, ಇದರಿಂದ ಇರೋ ಒಂದು ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಅಂದರೆ ವೈಜ್ಞಾನಿಕವಾದಂತಹ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೇನೆ ನಮ್ಮ ಪೂರ್ವಜರು ಮಾಡಿರೋ ಈ ಒಂದು ತಿಳಿ ಸಾರಿಗೆ ಒಂದು ಲೇಬಲ್ ಮಾಡಬೇಕಂತ ಅಂದರೆ ಒಂದು ಹೋಮ್ ಮೇಡ್ ಮೆಡಿಸಿನ್ ಅಂತ ಅಂದ್ರೂ ತಪ್ಪಾಗಲ್ಲ. ಯಾಕೆ ಅಂತ ಅಂದರೆ ಕಾರಣಗಳು ಇಲ್ಲಿದೆ. ಡೈಜೆಷನ್ಗೆ ಎಷ್ಟು ಸಹಾಯ ಮಾಡುತ್ತೆ ಅಂತ ಅಂದರೆ, ಒಂದು ಸ್ಟಾರ್ಟ್ ಪಾಯಿಂಟಿಂದ ಎಂಡ್ ಪಾಯಿಂಟ್ವರೆಗೂ ಕೂಡ, ಅಂದರೆ ಒಂದು ಜೀರ್ಣಕ್ರಿಯೆ ಟ್ರಿಗರ್ ಆಗೋ ಒಂದು ಪಾಯಿಂಟಿಂದ ಈ ಒಂದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸ್ಕಂಫರ್ಟ್ಸ್ ಏನಿದೆಯೋ, ಒಂದು ಕರುಳಿಗೆ ಸಂಬಂಧಪಟ್ಟಂತಹ ಒಂದು ಅಸ್ವಸ್ಥತೆಗಳನ್ನು ಕೂಡ ರಿಲೀಫ್ ಮಾಡೋ ಒಂದು ಶಕ್ತಿ ತಾಕತ್ತು ಈ ನಮ್ಮ ತಿಳಿಸಾರಲ್ಲಿದೆ. ಕಾರಣ ಏನಂತ ಅಂದರೆ ನಮಗೆ ಗೊತ್ತೇ ಇದೆ, ಈಗಿನ ಕಾಲದಲ್ಲಿ ರಸಮನ್ನು ನಾವು ಒಂದು 2 ನಿಮಿಷದಿಂದ 30 ನಿಮಿಷದ ಒಳಗಡೆ ಮುಗಿಸ್ತಕ್ಕಂತಹ ಒಂದು ಡಿಶ್ ಇದು. ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಇದೆ. ಆದರೆ ಒಂದು ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಅಂತ ತಗೊಂಡಾಗ ಇದರಲ್ಲಿ ಹುಣಸೆ ರಸ, ಟೊಮೆಟೊ, ಅದೇ ಥರ ಸ್ಪೈಸಸ್ ಲೈಕ್ ಜೀರಿಗೆ, ಈ ಒಂದು ಅರಿಶಿನ ಅಥವಾ ಒಂದು ಪೆಪ್ಪರ್ ಅಂದರೆ ಈ ಒಂದು ಕರಿಮೆಣಸು, ಇದು ಎಲ್ಲ ಒಂದು ತಿಳಿಸಾರಲ್ಲೂ ಸರ್ವೇ ಸಾಮಾನ್ಯವಾಗಿ ನಾವು ಬಳಸ್ತೀವಿ. ಇದರಿಂದ ಆಗ್ತಕ್ಕಂತಹದ್ದು ಅಭಿವೃದ್ಧಿ, ನಮ್ಮ ಒಂದು ಜೀರ್ಣಕ್ರಿಯೆ ಒಂದು ಟ್ರಿಗರ್ ಇರ್ಬೋದು ಅಥವಾ ಡಿಸ್ಕಂಫರ್ಟ್ಸ್ ಇರ್ಬೋದು, ಅದಕ್ಕೆ ಒಂದು ನೇರವಾಗಿ ಸಹಾಯ ಮಾಡುತ್ತೆ. ಕಾರಣ ಏನಂತ ಅಂದರೆ ಇದರಲ್ಲಿರ್ತಕ್ಕಂತಹ ಆಂಟಿ ಆಕ್ಸಿಡೆಂಟ್ಸ್. ಏನಕ್ಕೆ ಬೇಕು ನಮಗೆ, ನಮ್ಮ ದೇಹಕ್ಕೆ ಇದು ಅಂತ ಕೇಳಿದರೆ, ಇದು ನಮ್ಮ ಮೆದುಳಿನ ಆರೋಗ್ಯ, ಅದೇ ಥರ ಹೃದಯದ ಆರೋಗ್ಯ, ಅದೇ ಥರ ನಮ್ಮ ಲಿವರ್ ಅದರ ಒಂದು ಆರೋಗ್ಯಕ್ಕೂ ಕೂಡ. ಇನ್ನು ಮುಂದೆ ಹೋಗೋದಾದರೆ ಈ ಒಂದು ನಮ್ಮ ದೇಹದಲ್ಲಿರ್ತಕ್ಕಂತಹ ಇನ್ಫ್ಲಮೇಷನ್, ಉರಿಯೂತ ಅಂತ ಏನು ಹೇಳ್ತೀವೋ ಅದನ್ನು ಕೂಡ ಸುಧಾರಣೆಗೊಳಿಸುತ್ತೆ. ಅದಲ್ಲದೇ ಒಂದು ನಮ್ಮ ಚರ್ಮದ ಒಂದು ಸಂರಕ್ಷಣೆ ಕೂಡ ಮಾಡ್ತಕ್ಕಂತಹ ಒಂದು ಶಕ್ತಿ ಈ ಒಂದು ಆಂಟಿ ಆಕ್ಸಿಡೆಂಟ್ಸ್ಗೆ ಇದೆ. ಅದು ಇರ್ತಕ್ಕಂತಹದ್ದು ನಮ್ಮ ಈ ಒಂದು ಇಂಗ್ರೀಡಿಯೆಂಟ್ಸ್ ಇರ್ತಕ್ಕಂತಹ ನಮ್ಮ ತಿಳಿಸಾರಲ್ಲಿ. ನೋಡಿದ್ರಲ್ಲ, ಇನ್ನು ಮುಂದೆ ನೋಡೋದಾದ್ರೆ ಈ ಒಂದು ಅಂಶ ಇರೋದ್ರಿಂದ ಇದೇನು ಮಾಡುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿಗೊಳಿಸುತ್ತೆ. ಅದೇ ಥರ ಈ ಒಂದು ಲೈಫ್ ಥ್ರೆಟ್ನಿಂಗ್ ಡಿಸೀಸ್ ಅಂದರೆ ಈಗ ನಮ್ಮ ಇತ್ತೀಚಿನ ದಿನಗಳಲ್ಲಿ ಕೇಳ್ತಕ್ಕಂತಹದ್ದು ಕ್ಯಾನ್ಸರ್, ಆ ಥರದ ಒಂದು ರೋಗವನ್ನು ಕೂಡ ಒಂದು ಮಟ್ಟಕ್ಕೆ ಕಡಿಮೆಗೊಳಿಸ್ತಕ್ಕಂತಹ ಶಕ್ತಿ ಈ ಒಂದು ಆಂಟಿ ಆಕ್ಸಿಡೆಂಟ್ಸ್ಗೆ ಇದೆ. ಇದಿಷ್ಟು ಒಂದು ಕಡೆ ಆದರೆ ಆರೋಗ್ಯ ಒಂದು ಅಭಿವೃದ್ಧಿ ಸಹಾಯ ಮಾಡ್ತಿರ್ತಕ್ಕಂತಹದ್ದು ಸೈಂಟಿಫಿಕ್ ಆಗಿ ನೋಡಿದ್ರೆ. ಇನ್ನೊಂದು ಕಡೆ ನೋಡಿದ್ರೆ ಇದು ತುಂಬ ಲೋ ಕ್ಯಾಲರಿ ಇರ್ತಕ್ಕಂತಹ ಒಂದು ಡಿಶ್. ಇದರಿಂದ ನೋಡಿ, ಫುಡ್ ಪ್ರಾಕ್ಟೀಸ್ ಯಾವ ಥರ ಮಾಡ್ಕೊಂಡಿದ್ದಾರೆ ನಮ್ಮ ಹಿರಿಯರು ಅಂತ ಅಂದರೆ, ಒಂದು ಹೆವಿ ಮೀಲ್ಸ್, ತುಂಬ ರಿಚ್ ಇರ್ತಕ್ಕಂಥದ್ದು, ಕ್ಯಾಲೋರಿ ರಿಚ್ ಫುಡ್, ವೆಜಿಟೇರಿಯನ್ ಆಗಿರ್ಬೋದು, ನಾನ್ ವೆಜಿಟೇರಿಯನ್ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಗಳಿಗೆ ಹೋದ್ರೂ ಒಂದು ಈ ಥರ ಒಂದು ಆಹಾರವನ್ನು ತಗೊಂಡಾಗ ಅದರ ಮೊದಲಲ್ಲಿ ಅಥವಾ ಕೊನೆಯಲ್ಲಿ ಈ ಒಂದು ತಿಳಿಸಾರು ಇದ್ದೇ ಇರುತ್ತೆ. ಕಾರಣ ಏನಂತ ಅಂದರೆ ಇಷ್ಟೇ, ಡೈಜೆಷನ್ ಚೆನ್ನಾಗಾಗುತ್ತೆ, ಡಿಸ್ಕಂಫರ್ಟ್ಸ್ ಎಲ್ಲ ಇರಲ್ಲ ಆ ಥರ ಒಂದು ಹೆವಿ ಮೀಲ್ಸನ್ನು ತಗೊಂಡಾಗ ಅಂತಕ್ಕಂತಹ ಒಂದು ಸೈಂಟಿಫಿಕ್ ಕಾರಣ. ಅದಲ್ಲದೆ ಈಗ ನಮಗೆ ತುಂಬ ಊಟ ಮಾಡಿದಾಗ ಮರುದಿನ ಅಥವಾ ಏನೋ ಇನ್ನೊಂದು ಊಟದಲ್ಲಿ ನಮಗೆ ಇಲ್ಲಪ್ಪ ನನಗೆ ಊಟ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಕೂಡ ಲೋ ಕ್ಯಾಲೋರಿ ಇರೋದ್ರಿಂದ ಈ ತಿಳಿಸಾರಲ್ಲಿ ನೀವು ತಿಳಿಸಾರು ಕುಡಿದ್ರೂ
ಒಂದು ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ ಆಗುತ್ತೆ. ಮತ್ತೆ ಏನಂತ ಅಂದರೆ ಒಂದು ಬ್ಯಾಲೆನ್ಸ್ಡ್ ಡಯೆಟನ್ನು ಮಾಡ್ಕೊಬೋದು ಅವತ್ತಿಗೆ. ಇದಿಷ್ಟು ಒಂದು ಕಡೆ. ಇನ್ನೊಂದು ಕಡೆ ನೋಡೋದಾದರೆ ಈ ಒಂದು ತಿಳಿಸಾರು ಯಾವ ಸೀಸನಲ್ಲಿ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ ಅಂತ ಅಂದರೆ, ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿಲಿರುತ್ತೆ, ಊಟ ಮಾಡೋಕ್ಕೆ ಊಟ ಸೇರಲ್ಲ ಅನ್ನೋ ಒಂದು ಸಮಯದಲ್ಲಿ ಈ ಒಂದು ತಿಳಿಸಾರನ್ನು ಕುಡಿದ್ರೆ ನೀರಿನ ಅಂಶ ಸೇರುತ್ತೆ, ಪ್ಲಸ್ ಏನಂತ ಅಂದರೆ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಒಂದು ಬ್ಯಾಲೆನ್ಸ್ಡ್ ಡಯಟ್ ಆಗಿ ಕೂಡ ಆ್ಯಕ್ಟ್ ಮಾಡುತ್ತೆ. ಅದಲ್ಲದೆ ಈಗ ಚಳಿಗಾಲ ಮಳೆಗಾಲದಲ್ಲಿ ಇದು ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತಾ ಅಂತ ಕೇಳಿದ್ರೆ ನೋಡಿ, ಆರೋಮ್ಯಾಟಿಕ್ ಪ್ರೊಫೈಲ್ ಅದರಲ್ಲಿರ್ತಕ್ಕಂತಹ ಸ್ಪೈಸಸ್ ಮನೆಯಲ್ಲಿ ಅದರ ಪರಿಮಳ ತಗೊಂಡ್ರೆ ಸಾಕು, ನಮಗೆ ಒಂಥರ ಕಂಫರ್ಟ್, ಸೂತನಿಂಗ್ ಅಂದರೆ ಒಂಥರ ಹಿತಕರವಾಗಿರುತ್ತೆ. ಸೊ ಹಾಗಾಗಿ ಎಲ್ಲ ಸೀಸನಲ್ಲೂ ಆಗ್ತಕ್ಕಂತಹದ್ದು ಈ ನಮ್ಮ ತಿಳಿಸಾರಿನ ಊಟ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ, ಹೀಗೆ ಹಂತ ಹಂತವಾಗಿ ನೋಡ್ಕೊಂಡು ಹೋದಷ್ಟು ಸಾಗರದಷ್ಟು ಹೆಲ್ತ್ ಬೆನಿಫಿಟ್ಸ್ ನಮ್ಮದು ಈ ರಸಮನ್ನು ತಗೊಳ್ಳುವ ಮೂಲಕ ಮಾಡ್ಕೊಬೋದು. ಹಾಗಾಗಿ ವಾರದಲ್ಲಿ ಅಟ್ಲೀಸ್ಟ್ 2-3 ಬಾರಿ ಈ ಒಂದು ತಿಳಿಸಾರನ್ನು ನಮ್ಮ ಆಹಾರದ ಪದ್ಧತಿಯಲ್ಲಿ ಹಿಂಗೆ ಕಂಟಿನ್ಯೂ ಆಗಿ ಹೀಗೆ ಪ್ರತಿದಿನ ಅಥವಾ 2-3 ದಿನದಲ್ಲಿ ಸೇರ್ಪಡೆ ಮಾಡೋದ್ರಿಂದ ಅತಿ ಹೆಚ್ಚಿನ ಆರೋಗ್ಯದ ಲಾಭ ನಮ್ಮದಾಗಿ ಮಾಡ್ಕೊಬೋದು ಅಂತ ಹೇಳ್ತಾ ಇವಾಗ ರ್ಯಾಪ್ ಅಪ್ ಟೈಮಿಗೆ ಬಂದಿದ್ದೀವಿ. ದಟ್ ಈಸ್ ಬ್ರೈನ್ ಟೀಸರ್ ಕ್ವೆಶ್ಚನ್. ಪ್ರಶ್ನೆ ಹೀಗಿದೆ: ವಾಟ್ ಈಸ್ ಆನ್ ದ ಗ್ರೌಂಡ್ ಆಲ್ವೇಸ್ ಬಟ್ ನೆವರ್ ಬಿ ಡರ್ಟಿ? ಅಂದರೆ ನೆಲದ ಮೇಲೆ ಇರುತ್ತೆ ಇದು ಯಾವಾಗಲೂ, ಕಸ ಧೂಳು ಗಲೀಜು ಆಗಲ್ಲ. ಏನದು? ಆನ್ಸರ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಇಲ್ಲಾಂದ್ರೆ ಸ್ವಲ್ಪ ಯೋಚನೆ ಮಾಡಿ. ತುಂಬ ಸುಲಭ ಇದೆ ಆನ್ಸರ್ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್.